ಈ ಗವಿ ಗೌರಮ್ಮ ಗವಿ ಇದೆ. ಆ ಗವಿ ಕೂಡ ಇವಾಗೂ ಇದೆ, ಹಂಗೆ ಇದೆ ಗವಿ. ಆ ಗವಿ ಹಿಂದೆ ಆಡ್ತಾ ಇದೆ. ಇವಾಗ ಗೌರಮ್ಮನು ಬಂದವಳೆ. ಗೌರಮ್ಮನ ಹೋಗೋ ದಿವಸ ಯಾರನ್ನ ಗವಿ ಹತ್ರ ನಿಂತ್ಕೊಂಡು ಯಾರ ಅಂತ ಶರಣರು ಹೋದಾಗ 3 ಸಾರಿ ಗಂಟೆ ಹೊಡಿತು ಆ ಇದ್ರಲ್ಲಿ. ಅದು ನಾನು ಕೇಳ್ಪಟ್ಟಿದ್ ಯಾರೋ ಈ ತರ ಇತಿಹಾಸ ಹೇಳ್ದಾಗ ಹೇಳ್ತಾ ಇತ್ತು ಸುನ್ಕಪ್ಪ. ಅದು ಇವಾಗ ಇಲ್ಲಿ ಬಿಟ್ರೆ ಹೋಳೆ ಬಿಟ್ರೆ ಶಿವಗಂಗೆ ಬೆಟ್ಟದಲ್ಲಿ ಹೇಳೋದು. ಮೊನ್ನೆ ನಾನು ಶಿವಗಂಗೆ ಹೋಗಿದ್ದಾಗ ಆ ಬೆಟ್ಟ ಗವಿ ಎಲ್ಲ ಕೇಳಿದೆ. ಹೋಗಿ ಅಲ್ಲೆಲ್ಲ ಹೋಗಿ ಅಂತರ್ಗಂಗೆ ಮತ್ತೆ ಆ ಪಾತಾಳ ಗಂಗೆ ಅಲ್ಲೆಲ್ಲ ಹೋಗಿ ನಾನು ಹೋಗಿ ಮಾಡ್ಕೊಂಡ್ ಬಂದೆ. ಈ ತರ ಪರಂಪರೆ ನಡ್ತಕ್ಕಂಥದ್ದು ಕರ್ನಾಟಕ ಅಲ್ಲ, ತಮಿಳ್ನಾಡಲ್ಲಿ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ತಮಿಳ್ನಾಡಲ್ಲಿ ಇದ್ದು ಬಂದು ಬೆಳೆದಿರ್ತಕ್ಕಂಥ ಮಠ ಇದು. 101 ಬಾಯಿ, 101 ಕೆರೆ, 101 ಕುಂಟೆ, 101 ದೇವಸ್ಥಾನ. ಅದೆಲ್ಲ ಪವಿತ್ರವಾದ ದೇವಸ್ಥಾನ ಅಂದ್ರೆ ಮಠ ಮತ್ತೆ ಇದು ಗೌರಮ್ಮನ ಪವಿತ್ರ ಜಾಗ ಇದು. ಇದು ಯಾವ ಪರಂಪರೆ ಇವಾಗ ಕೂಡ ಗೌರಮ್ಮನ ತಿಂಗಳಿದ್ರು ಕೂಡ ಆ ಗದ್ಗೆ ಮೇಲೆ ಮಹತ್ತಿದೆ. ನಮ್ ಗದ್ಗೆ ಐತಲ್ಲ ಗೌರಮ್ಮನ ಗದ್ಗೆ, ಆ ಗದ್ಗೆಯಲ್ಲಿ ಮಹತ್ತಿದೆ. ಅದರಿಂದ